ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್. ನಾವಿವತ್ತು ನಿಮಗಿಲ್ಲಿ ತೋರಿಸ್ತಾ ಇರೋವಂಥ ರೆಸಿಪಿ ಏನಂದರೆ ಬೇಳೆ ಒಬ್ಬಟ್ಟು, ಇಲ್ಲ ಬೇಳೆ ಹೋಳಿಗೆ ಅಂತಲೂ ಕರೀತಾರೆ ಒಬ್ಬಟ್ಟನ್ನ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರ ಮನೇಲೂ ಒಬ್ಬಟ್ಟು ಮಾಡೇ ಮಾಡ್ತಾರೆ. ಒಬ್ಬಟ್ಟಿಲ್ಲ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟೇ ಆಗೋದಿಲ್ಲ ಅಲ್ವಾ. ಇವತ್ತು ನಾವು ಒಬ್ಬಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಈಗ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಬೇಳೆ ಬೇಯೋದಕ್ಕೆ ನೀರನ್ನ ಇಟ್ಕೊಳ್ಳೋಣ. ನೀರನ್ನ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ, ಏಕೆಂದರೆ ಸಾಂಬಾರಿಗೂ ಇದೇ ನೀರೇ ಬೇಕು. ಈಗ ಮೈದಾ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ನಾವು ಬೇಳೆ ಎಷ್ಟು ತೊಗೊಂಡಿದ್ರೆ ಅಷ್ಟು ಮೈದಾ ಹಿಟ್ಟನ್ನ ತೊಗೊಬೇಕಾಗುತ್ತೆ. ಸ್ವಲ್ಪ ಚಿರೋಟಿ ರವೆನ ನಾನು ಸ್ವಲ್ಪ ಹಾಕಿದ್ದೀನಿ, ಎರಡು ಅರ್ಧ ಹಾಕಿ ಬೇಕಾದ್ರೂ ಕನಕನ ರೆಡಿ ಮಾಡ್ಕೊಬೋದು. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕನಕನ ಕಲಿಸ್ಕೊಬೇಕು, ಚೆನ್ನಾಗಿ ನಾದಬೇಕು. ನೋಡಿ, ಕನಕನ ಈ ಹದಕ್ಕೆ ಕಲಿಸ್ಕೊಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿರಬೇಕು. ಚಪಾತಿ ಹಿಟ್ಟಷ್ಟು ಗಟ್ಟಿ ಕಲಿಸ್ಕೊಬಾರ್ದು. ನೋಡಿ, ಈ ಹದಕ್ಕಿದೆ. ಈಗ ಹಿಟ್ಟನ್ನ ನೆನ್ಕೊಳ್ಳೋದಕ್ಕೆ ಬಿಡೋಣ. ಈಗ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಷ್ಟು ಬೇಳೆನ ತೊಗೊಂಡಿದ್ದೀನಿ ನಾನು. ಈಗ ನೀರು ಕಾಯ್ದಿದೆ. ನೀರು ಕಾಯ್ದ್ಮೇಲೆ ಬೇಳೆನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀರನ್ನ ಹಂಗಂತ ತುಂಬ ಜಾಸ್ತಿನೂ ಇರೋದಕ್ಕೆ ಹೋಗಬಾರ್ದು. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ನೀರಾದರೂ ಕೂಡ ಚೆನ್ನಾಗಿರೋದಿಲ್ಲ. ನಮಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿದ್ದೀನಿ. ಈಗ ಒಂದು ದೊಡ್ಡ ಸೈಜ್ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ವಿ. ಆ ತೆಂಗಿನಕಾಯಿ ತುರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರಲ್ಲಿರೋ ಕಾಯಿ ರಸನೆಲ್ಲ ಹಿಂಡ್ಕೊಬೇಕು. ಏಕೆಂದರೆ ಹಾಗೆ ಹಾಕ್ಬಿಟ್ಟೆ ನೀರು ಬಿಟ್ಕೊಂಡ್ಬಿಡುತ್ತೆ, ಹೂರ್ಣ ಚೆನ್ನಾಗಿರೋದಿಲ್ಲ, ಬೇಗ ಹಾಳಾಗಿಬಿಡುತ್ತೆ ಮತ್ತು ಹೂರ್ಣ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ತೆಳ್ಳಗೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಈ ರೀತಿ ಕಾಯಿ ರಸನೆಲ್ಲ ಹಿಂಡಬೇಕು. ಈ ಕಾಯಿ ರಸನ ಏನು ಮಾಡಬೇಕು ಅಂದರೆ ಸಾಂಬಾರಿಗೆ ಹಾಕ್ತೀವಿ ನಾವು. ಇದನ್ನು ವೇಸ್ಟ್ ಮಾಡಬಾರ್ದು. ಇದನ್ನೇ ಕೆಲವರು ಒಬ್ಬಟ್ಟಿಗೆ ಕಾಯಲ್ಲಿ ಮಾಡೋ ಬದಲು ಇದನ್ನೇ ಕೂಡ ಬಳಸ್ತಾರೆ. ಆದರೆ ಇದನ್ನು ಸಾಂಬಾರಿಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಈ ಕಾಯಿ ರಸನ ಸಾಂಬಾರಿಗೆ ಹಾಕ್ತೀವಿ. ನೋಡಿ, ಈ ಕಾಯಿ ತುರಿಯಲ್ಲಿ ಇಷ್ಟು ಕಾಯಿ ರಸ ಬಂದಿದೆ. ಈಗ ಇದಕ್ಕೇ ಬೆಲ್ಲನ ಹಾಕ್ಕೊಳ್ಳೋಣ. ಬೆಲ್ಲನ ಕುಟ್ಬಿಟ್ಟು ಹಾಕಬೇಕು. ನಾನು ಸ್ವಲ್ಪ ಬೆಲ್ಲದ ಪುಡಿ ಇತ್ತು, ಅದನ್ನೇ ಹಾಕಿದ್ದೀವಿ. ಇದು ಒಬ್ಬಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಂಗನವಾಡಿಲಿ ಕೊಡ್ತಾರಲ್ಲ ಆ ಬೆಲ್ಲ. ನಾನಿಲ್ಲಿ 2.5 ಗ್ಲಾಸಷ್ಟು ಬೆಲ್ಲನ ಹಾಕಿದ್ದೀವಿ. ಏಕೆಂದರೆ ತೆಂಗಿನಕಾಯಿ ಹಾಕಿರೋದ್ರಿಂದ ಸ್ವೀಟ್ ಸ್ವಲ್ಪ ಕಡಿಮೆ ಆಗುತ್ತೆ ಬೆಲ್ಲ ಕಡಿಮೆ ಹಾಕಿದ್ರೆ. ಅದಕ್ಕೋಸ್ಕರ ನೀವು ತೆಂಗಿನಕಾಯಿ ಏನಾದರೂ ಕಡಿಮೆ ಹಾಕಿದರೆ 2 ಗ್ಲಾಸ್ಗೆ 2 ಗ್ಲಾಸ್ ಹಾಕಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಆ ಪುಡಿ ಬೆಲ್ಲದ ಜೊತೆ ಇನ್ನೂ ಒಂದು ಸ್ವಲ್ಪ ನಾರ್ಮಲ್ ಬೆಲ್ಲನ ಸೇರಿಸಿದ್ದೀವಿ. ಅದು ಸ್ವಲ್ಪ ಇತ್ತು, ಅದಕ್ಕೋಸ್ಕರ. ಬೇಳೆ ಬೆಂದಿದೆಯೋ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸ್ವಲ್ಪ ಬೇಯಬೇಕಿತ್ತು. ನೋಡಿ, ಬೇಳೆ ಫುಲ್ಲು ತುಂಬ ಕದ್ರಕೊಂಡು ಹೋಗೋ ರೀತಿಯೂ ಬೆಂದಿರ್ಬಾರ್ದು, ಗಟ್ಟಿನೂ ಇರಬಾರ್ದು. ಬೇಳೆ ನೋಡೋಕ್ಕೆ ಬೇಳೆ ಹಾಗೇ ಇರಬೇಕು, ಮುಟ್ಟಿದ್ರೆ ಸಾಫ್ಟಾಗಿರಬೇಕು, ಆ ರೀತಿ ಬೆಂದಿರಬೇಕು. ಈಗ ನೀರನ್ನೆಲ್ಲ ಒಂದು ಬೇರೆ ಪಾತ್ರೆಗೆ ಬಗ್ಗಿಸ್ಕೊಂಡ್ಬಿಡೋಣ. ನೀರನ್ನೆಲ್ಲ ಪೂರ್ತಿ ಬಗ್ಗಿಸ್ಕೊಬೇಕು. ನೀರು ಬೇಳೆಲಿ ಸ್ವಲ್ಪನೂ ಇರಬಾರ್ದು. ಈಗ ನೀರು ಬಗ್ಗಿಸ್ಕೊಂಡ್ಮೇಲೆ ಬೇಳೆಗೆ ನಾವು ತೊಗೊಂಡಿರೋವಂಥ ತೆಂಗಿನಕಾಯಿ ಮತ್ತು ಬೆಲ್ಲನ ಹಾಕಿಬಿಟ್ಟು ಕುದಿಸ್ಬೇಕು. ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕ್ದಾಗೇ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಬೇಕು. 2ರಿಂದ 3 ಏಲಕ್ಕಿನ ಕುಟ್ಬಿಟ್ಟು ಹಾಕ್ತಾಯಿದ್ದೀವಿ ಈಗಲೇ. ಈಗ ಹಾಕಿಲ್ಲ ಅಂದರೆ ಆಮೇಲೆ ಬೇಕಾದರೂ ಹಾಕ್ಬೋದು. ಹೂರ್ಣಕ್ಕೆ ಹಾಕಿ ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಕ್ಕೆಲ್ಲ ಈಸಿಯಾಗಿರುತ್ತೆ ಅಂತ ಈಗಲೇ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಮತ್ತು ಬೆಲ್ಲನ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಬೇಕು. ಈ ರೀತಿ ಚೆನ್ನಾಗಿ ಕುದಿಸೋದ್ರಿಂದ ನಾವು ಹೂರ್ಣನ 1 ವಾರ ಫ್ರಿಜ್ಜಲ್ಲಿ ಇಡದೆ ಹಾಗೆ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ಹೇಗೆ ಅಂದರೆ ಅದರಲ್ಲಿರೋ ಬೆಲ್ಲ ಎಲ್ಲ ಕರಗಿಬಿಟ್ಟು ಘಮ ಅಂತ ಸ್ಮೆಲ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಪಾಕ ಥರ ಆಗಬೇಕು, ಅಂದರೆ ತುಂಬ ಗಟ್ಟಿ ಪಾಕ ಎಲ್ಲ ಏನಾಗೋದು ಬೇಡ. ಅದರಲ್ಲಿರೋ ನೀರಿನಂಶ ಎಲ್ಲ, ಬೆಲ್ಲದಲ್ಲಿರೋವಂಥ ನೀರಿನಂಶ ಎಲ್ಲ ಬಿಟ್ಟು ಚೆನ್ನಾಗಿ ಕುದ್ಬಿಟ್ಟು ಬೇಳೆಯಲ್ಲಿ ಅದು ಸ್ವಲ್ಪ ಗಟ್ಟಿ ಆಗಬೇಕು. ತೆಳ ಹಿಡಿಯೋದಕ್ಕೆ ಬಿಡಬಾರ್ದು. ಆಗಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈಗ ಕಾಣ್ತಿದೆಯಲ್ಲ, ಈ ಹದಕ್ಕೆ ಕುದಿಸಿದ್ರೆ ಸಾಕು. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಲೇ ಹೂರ್ಣನ ರುಬ್ಕೊಳ್ಳೋಣ. ಹೂರ್ಣನ ರುಬ್ಬೇಕಾದ್ರೆ ನೀರು ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ಆಗ ಮಿಕ್ಸಿಲಿ ಬೇಡ ಅಂದರೆ ಗ್ರೈಂಡ್ರಲ್ಲಿ ಬೇಕಾದ್ರೂ ರುಬ್ಕೊಬೋದು. ನಾವು ಬೇಯಿಸಿರೋವಂಥ ಎಲ್ಲ ಬೇಳೆನೂ ಕೂಡ ಇದೇ ರೀತಿಯೇ ರುಬ್ಕೊಂಡು ಒಂದು ಬೌಲ್ಗೋ ಇಲ್ಲ ಪ್ಲೇಟ್ಗೋ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಹಿಟ್ಟು ಕಲಿಸ್ಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ವಲ್ಲ, ಈಗ ಇನ್ನೂ ಒಂದು ಸರಿ ಸ್ವಲ್ಪ ಚೆನ್ನಾಗಿ ರೀತಿ ಕೈಯಲ್ಲಿ ಮಿದಿಬೇಕು ಹಿಟ್ಟನ್ನ. ಬೇಕಾದ್ರೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಚೆನ್ನಾಗಿ ಹಿಟ್ಟನ್ನ ನಾದ್ಕೊಬೇಕು. ಚೆನ್ನಾಗಿ ನಾದಿದಷ್ಟು ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಬ್ಬಟ್ಟಿಗೆ ಉಂಡೆನ ಮಾಡ್ಕೊಳ್ಳೋಣ. ನಾವೀಗ ನಾವು ಹೂರ್ಣ ತೊಗೊತೀವಲ್ಲ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ತೊಗೊಬೇಕು. ಇಲ್ಲಾಂದರೆ 2 ಒಂದೇ ಸೈಜಲ್ಲಿ ಬೇಕಾದ್ರೂ ತೊಗೊಬೋದು. 2 ಒಂದೇ ಸೈಜಲ್ಲಿ ತೊಗೊಂಡ್ರೆ ನಾವು ಉಂಡೆ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬಂದಿದ್ದನ್ನು ತೆಗಿಬೋದು.
ಈಗ ಉಂಡೆನ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ, ಸ್ವಲ್ಪ ಅಗ್ಲಕ್ಕೆ ಮಾಡ್ಕೊಂಬಿಟ್ಟು. ಇಲ್ಲ ನೀವು ಈ ರೀತಿ ಮಾಡಲ್ಲ ಅಂದರೆ, ಈಗ ಒಬ್ಬಟ್ಟು ಮಾಡ್ತೀವಲ್ಲ ಪೇಪರ್ ಮೇಲೇ ಈ ರೀತಿ ಮಾಡಿಬಿಟ್ಟು ಉಂಡೆನ ಇಟ್ಟು ಕೂಡ ಕ್ಲೋಸ್ ಮಾಡ್ಕೊಬೋದು. ನಾನು ಆ ರೀತಿ ಮಾಡಲ್ಲ, ನಾನು ಹೀಗೆ ಕೈಯಲ್ಲೇ ಸ್ವಲ್ಪ ಈ ರೀತಿ ಅಗಲ ಮಾಡ್ಕೊಂಬಿಟ್ಟು ಉಂಡೆ ತೊಗೊಂಡು ಏನು ಮುಂಚೆನೇ ಉಂಡೆ ಮಾಡಿ ಇಟ್ಕೊಳಲ್ಲ, ಹೀಗೆ ಕೈಯಲ್ಲಿ ಸ್ವಲ್ಪ ನಾವು ಕನಕ ತೊಗೊಂಡಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉಂಡೆ ತೊಗೊಬೇಕು. ಉಂಡೆ ತೊಗೊಂಡು ಈ ರೀತಿಯೇ ಮಾಡ್ಕೊತೀನಿ. ನೀವು ಒಬ್ಬಟ್ಟು ಯಾವ ಸೈಜಲ್ಲಿ ಮಾಡ್ತೀರಾ ಅನ್ನೋದನ್ನ ನೋಡಿಕೊಂಡು ಉಂಡೆ ಮಾಡಬೇಕಾಗುತ್ತೆ. ಉಂಡೆ ತುಂಬ ದಪ್ಪ ಆದರೆ ಒಬ್ಬಟ್ಟು ಕೂಡ ದಪ್ಪ ಇರುತ್ತೆ. ತುಂಬ ಅಗಲ ಮಾಡಿದ್ರೂ ಚೆನ್ನಾಗಿರೋದಿಲ್ಲ ಒಬ್ಬಟ್ಟು. ನಾವು ತುಂಬ ಚಿಕ್ಕದಾಗಿ ತೊಗೊಂಡ್ರೆ ಒಬ್ಬಟ್ಟು ಚಿಕ್ಕದಾಗಿ ಬರುತ್ತೆ, ಮತ್ತು ನಾವು ತೆಳ್ಳಗೆ ಬೇಕು ಅಂದರೆ ಚಿಕ್ಕದಾಗಿ ತೊಗೊಬೋದು. ಸ್ಟಾರ್ಟಿಂಗ್ ಮಾಡೋರಿಗೆ ತೆಳ್ಳಗೆ ಮಾಡೋಕ್ಕೆ ಬರೋದಿಲ್ಲ. ಕೆಲವರು ಒಬ್ಬಟ್ಟು ತೆಳ್ಳಗಿದ್ರೆ ಇಷ್ಟಪಡ್ತಾರೆ, ಕೆಲವರು ದಪ್ಪ ಇಷ್ಟಪಡ್ತಾರೆ. ನಾನು ಮೀಡಿಯಮ್ಮಾಗಿ ಮಾಡ್ಕೊತೀನಿ. ತುಂಬ ತೆಳ್ಳಗೆ ಮಾಡಿದ್ರೂ ಕೂಡ ಚೆನ್ನಾಗಿರೋದಿಲ್ಲ ಈ ಒಬ್ಬಟ್ಟು. ಕಾಯಿ ಒಬ್ಬಟ್ಟಾದರೆ ತುಂಬ ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಉಂಡೆ ಮಾಡಿದ್ಮೇಲೆ ಕೈಯಲ್ಲೇ ಸ್ವಲ್ಪ ಈ ರೀತಿ ತಿರುಗಿಸ್ಬಿಟ್ಟು ಇಟ್ಕೊತಾ ಇದ್ದೀನಿ. ಈಗ ಇನ್ನೂ ಒಂದು ಉಂಡೆ ಮಾಡಿ ತೋರಿಸ್ತೀನಿ ನೋಡಿ. ಇದು ಸ್ವಲ್ಪ ದಪ್ಪ ತೊಗೊತಾ ಇದ್ದೀನಿ ನಾನು ಹೂರಣ ಯಾವ ಸೈಜಲ್ಲಿ ತೊಗೊತೀನೋ ಆ ಸೈಜಲ್ಲೇ ತೊಗೊತಾ ಇದ್ದೀನಿ ಇದನ್ನು. ಈಗ ಎಕ್ಸ್ಟ್ರಾ ಇರೋದನ್ನೇ ಹೇಗೆ ತೆಗಿಯೋದು ಅಂತ ತೋರಿಸ್ತೀನಿ. ಇದನ್ನು ಕೂಡ ಕೈಯಲ್ಲೇ ಎರಡು ಸೈಡೂ ಸ್ವಲ್ಪ ನಯಸ್ಸಾಗಿ ಬರೋ ರೀತಿ ಮಾಡ್ಕೊಬೇಕು. ಈಗ ಹೂರಣ ಇಟ್ಮೇಲೆ ಈ ರೀತಿಯೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೂ ಕೂಡ ಈಸಿನೇ ಆಗುತ್ತೆ ಉಂಡೆ ಮಾಡೋದು. ಈಗ ನೋಡಿ, 4 ಮೂಲೆಯೂ ಫುಲ್ಲು ಎಲ್ಲ ಕಡೆನೂ ಸುತ್ತಲೂ ಈ ಥರ ಕ್ಲೋಸ್ ಮಾಡಿಬಿಟ್ಟು ಮಧ್ಯದಲ್ಲಿ ಎಕ್ಸ್ಟ್ರಾ ಬರುತ್ತಲ್ಲ, ಕೈಯಲ್ಲಿ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಎಕ್ಸ್ಟ್ರಾ ಬರೋದನ್ನು ತೆಗೀರಿ. ಮತ್ತು ಈ ರೀತಿ ಒಂದ್ಸರಿ ಉಂಡೆ ಮಾಡ್ಕೊಳ್ಳಿ ಇದನ್ನು ಕೈಯಲ್ಲಿ. ಈಗ ಅದರಲ್ಲಿ ಹಿಟ್ಟು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಅದನ್ನು ಕೂಡ ತೆಗೆದಿದ್ದೀನಿ. ತುಂಬ ಹಿಟ್ಟು ಕನಕನ ಜಾಸ್ತಿ ಹಾಕೊಂಡ್ಬಿಟ್ಟು ಚೆನ್ನಾಗಿರೋದಿಲ್ಲ ಒಬ್ಬಟ್ಟು, ದಪ್ಪ ಇರುತ್ತೆ, ಸ್ವೀಟೇ ಇರೋದಿಲ್ಲ ಒಬ್ಬಟ್ಟು, ಬರೀ ಕನಕನೇ ಇರುತ್ತೆ ಅದರಲ್ಲಿ. ಅದಕ್ಕೆ ನಾವು ಮೀಡಿಯಮ್ಮಾಗಿ ಈ ರೀತಿ ಮಾಡ್ಕೊಬೇಕು. ಕನಕ ತುಂಬ ಕಡಿಮೆ ತೊಗೊಂಡ್ರೂ ಕೂಡ ಒಬ್ಬಟ್ಟು ಕಿತ್ತೋಗುತ್ತೆ, ಚೆನ್ನಾಗಿ ಬರೋದಿಲ್ಲ. ನೋಡಿ, ಎಕ್ಸ್ಟ್ರಾ ಆಗಿದ್ದನ್ನು ಈ ರೀತಿ ತೆಗೆದುಬಿಡಿ. ಈಗ ಉಂಡೆ ಮಾಡಾದಮೇಲೆ ಕೈಯಲ್ಲಿ ಇದನ್ನು ಕೂಡ ಒಂದು ಸ್ವಲ್ಪ ಈ ರೀತಿ ಎರಡು ಕೈಯಲ್ಲಿ ಇಟ್ಕೊಂಡು ತಿರುಗಿಸ್ಬಿಟ್ಟು ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಹೂರಣ ಮೆತ್ತಗೆ ಚೆನ್ನಾಗಿರುತ್ತೆ. ಅಂದರೆ ನಮಗೆ ಒಬ್ಬಟ್ಟು ತಟ್ಟಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಈಗ ನೋಡಿ, ಒಬ್ಬಟ್ಟು ಪೇಪರ್ ತೊಗೊಂಡಿದ್ದೀನಿ ನಾನು. ಈ ಒಬ್ಬಟ್ಟು ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕಚ್ಕೊಳ್ಳೋದಿಲ್ಲ ಎಣ್ಣೆ ಜಾಸ್ತಿ ಹಾಕೋದ್ರಿಂದ. ಈಗ ನೋಡಿ, ಈ ರೀತಿ ತಟ್ತಾ ಇದ್ದೀನಿ ಒಬ್ಬಟ್ಟನ್ನ. ನಾವು ರೊಟ್ಟಿ ಎಲ್ಲ ತಟ್ತೀವಲ್ಲ, ರೊಟ್ಟಿ ಮಾಡಿ ಅಭ್ಯಾಸ ಇದ್ದರೆ ಒಬ್ಬಟ್ಟು ಮಾಡೋದು ತುಂಬ ಈಸಿನೇ ಆಗುತ್ತೆ. ನಾವು ಮಧ್ಯ ಮಾತ್ರ ತುಂಬ ತಟ್ಟೋದಕ್ಕೆ ಹೋಗಬಾರ್ದು. ಈ ರೀತಿ ಸೈಡಲ್ಲಿ ತಟ್ಕೊಂಬರ್ಬೇಕು, ಆಗ ಒಬ್ಬಟ್ಟು ತೆಳ್ಳಗಿರುತ್ತೆ. ಸೈಡಲ್ಲಿ ಎಡ್ಜ್ ಇರುತ್ತಲ್ಲ, ಅದೆಲ್ಲ ದಪ್ಪ ಇರೋದಿಲ್ಲ. ನಾವು ಮಧ್ಯನೇ ತಟ್ತಾ ಇದ್ದರೆ ಅದು ಎಡ್ಜೆಲ್ಲ ದಪ್ಪ ಬಂದುಬಿಡುತ್ತೆ. ನೋಡಿ, ಸುತ್ತಲೂ ಎಡ್ಜಲ್ಲಿ ತಟ್ಕೊಂಬರ್ಬೇಕು ನೀವು. ಫುಲ್ಲು ಪೇಪರ್ ಎಷ್ಟಾಗಲ ಇದೆಯೋ ಅಷ್ಟಾಗ್ಲೂ ಕೂಡ ತಟ್ಕೊಳ್ಳಿ. ನಿಮಗೆ ಈ ರೀತಿ ತಟ್ಟಕ್ಕೆ ಬರೋದಿಲ್ಲ ಅಂದರೆ ಮೇಲೆ ಇನ್ನೊಂದು ಟ್ರಾನ್ಸ್ಪರೆಂಟ್ ಪೇಪರ್ನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಕೈಯಲ್ಲಿ ಎಳೆದ್ಬಿಡ್ಬೋದು. ನೋಡಿ, ಈಗ ಒಬ್ಬಟ್ಟು ತಟ್ಟಿದ್ದಾಯಿತು. ನಾನು ಹೆಂಚನ್ನ ಕಾಯೋದಕ್ಕೆ ಇಟ್ಟಿದ್ದೆ. ನಾವೀಗ ಹೆಂಚು ಮೇಲೆ ಹಾಕ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕು, ಹೈ ಫ್ಲೇಮ್ ಬೇಡ. ತುಂಬ ಲೋ ಫ್ಲೇಮ್ ಆದ್ರೂ ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟರೆ ಚೆನ್ನಾಗಿ ಬೇಯುತ್ತೆ ಒಬ್ಬಟ್ಟು. ಈಗ ನೋಡಿ, ಹೆಂಚಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ತವ ತೊಗೊಂಡಿದ್ದೀನಿ. ನೀವು ಯಾವ ಹೆಂಚು ಬೇಕಾದ್ರೂ ತೊಗೊಬೋದು. ತವ ತಗೊಂಡ್ರೆ ಸ್ವಲ್ಪ ಮಾಡೋಕ್ಕೆ ಬರ್ದಿದ್ದವ್ರು ಕೂಡ ಮಾಡ್ಬೋದು. ಬೇರೆ ಹಿಂದಿನ ಕಾಲದಲ್ಲೆಲ್ಲ ಬರ್ತಿತ್ತಲ್ಲ ಕಬ್ಬಿಣದ ಹೆಂಚು ಎಲ್ಲ, ಅದರಲ್ಲಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಅದರಲ್ಲಿ ಬೇಕಾದರೂ ಮಾಡ್ಕೊಬೋದು. ನೋಡಿ, ಪೇಪರ್ನ ಹಾಕ್ಬಿಟ್ಟು ಒಂದ್ಸರಿ ಎಲ್ಲ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ. ಈಗ ಪೇಪರ್ನ ತೆಗೆದ್ಮೇಲೆ ಒಬ್ಬಟ್ಟು ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಬ್ಬಟ್ಟನ್ನ ತಿರ್ವಾಕೊತಾ ಇದ್ದೀನಿ. ನೋಡಿ, ಎಷ್ಟು ನೀಟಾಗಿ ಬೆಂದಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಈ ರೀತಿ ಬೇಯುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಈ ರೀತಿ ಈ ಥರ ಸ್ವಲ್ಪ ರೋಸ್ಟ್ ಬರೋದಿಲ್ಲ ಅಷ್ಟೇ ಒಬ್ಬಟ್ಟು. ನೋಡಿ, ಈಗ ತೆಗೆದೆ ಎಷ್ಟು ಚೆನ್ನಾಗಿ ಬೆಂದಿದೆ. ನೀವು ಕರೆಕ್ಟಾಗಿ ಬೇಯಿಸ್ಕೊಬೇಕು ಒಬ್ಬಟ್ಟನ್ನ. ನಾವು ಹಾಕಿದ ತಕ್ಷಣ ಮಡಚಿಬಿಟ್ರೆ ಕಚ್ಕೊಂಡ್ಬಿಡುತ್ತೆ ಒಬ್ಬಟ್ಟು. ಈ ರೀತಿ ಪ್ಲೇಟಲ್ಲಿ ಹಾಕಿ ಆಮೇಲೆ ಮಡಚಬೇಕು. ಈಗ ನೋಡಿ, ಇನ್ನೊಂದು ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತಲ್ಲ, ಸೀರೆ ಕವರು ಎಲ್ಲ ಸ್ವಲ್ಪ ಮಂದ ಇರೋದು, ಆ ಪೇಪರಲ್ಲಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಉಂಡೆನ ಇಟ್ಬಿಟ್ಟು ತಟ್ತಾ ಇದ್ದೀನಿ. ಅದ್ರಲ್ಲಿ ಕೂಡ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನಾವು ಆಗಲೇ ಒಂದು ಒಬ್ಬಟ್ಟನ್ನ ಮಾಡಿದ್ವಲ್ಲ, ಈ ಒಬ್ಬಟ್ಟನ್ನು ಕೂಡ ಅದೇ ರೀತಿಯೇ ತಟ್ತಾ ಇದ್ದೀನಿ. ನಾವು ಈ ಪೇಪರು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಪ್ಲೇಟ್ ಮೇಲೆ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕೈಯಲ್ಲಿ ಈ ರೀತಿ ಇಟ್ಕೊಂಡು ತಟ್ತಾ ಇದ್ದೀನಿ. ಪೇಪರ್ ಎಷ್ಟಿದೆಯೋ ಅಷ್ಟು ಫುಲ್ಲು ತಟ್ಕೊಬೇಕು, ಇಲ್ಲಾಂದರೆ ಪೇಪರ್ ಸುಟ್ಟೋಗ್ಬಿಡುತ್ತೆ. ನಿಮ್ಮ ಮನೇಲಿ ಎಣ್ಣೆ ಕವರ್ ಇದ್ದರೆ ಅದ್ರಲ್ಲಿ ಕೂಡ ಮಾಡ್ಕೊಬೋದು. ಒಬ್ಬಟ್ಟಿನ ಪೇಪರೇ ಇರಬೇಕು ಅಂತ ಏನಿಲ್ಲ. ಇಲ್ಲಾಂದರೆ ಬಾಳೆ ಎಲೆ ಮೇಲೆ ಕೂಡ ಮಾಡ್ಬೋದು. ನಾವು ಬಾಳೆ ಎಲೆ ಮೇಲೆ ಮಾಡಿದ್ರೆ ಸ್ವಲ್ಪ ತೆಳ್ಳಗೆ ಬರೋದಿಲ್ಲ ಒಬ್ಬಟ್ಟು, ಸ್ವಲ್ಪ ದಪ್ಪ ಇರುತ್ತೆ ಅಷ್ಟೇ. ಈಗ ಒಬ್ಬಟ್ಟನ್ನ ತಟ್ಟಾದಮೇಲೆ ಸುತ್ತಲೂ ಎಲ್ಲ ಮೂಲೆಯೂ ಕೂಡ ಈ ರೀತಿ ಒಂದ್ಸರಿ ಮಾಡ್ಕೊಂಬಿಡೋಣ. ಈ ರೀತಿ ಮಾಡೋದ್ರಿಂದ ಒಂದು ಕಡೆ ದಪ್ಪ, ಒಂದು ಕಡೆ ಸಣ್ಣ ಇರೋದಿಲ್ಲ. ಎಲ್ಲ ಮೂಲೆಯಲ್ಲೂ ಕೂಡ ಕರೆಕ್ಟಾಗಿರುತ್ತೆ. ಈಗ ನೋಡಿ, ಹೆಂಚು ಮೇಲೆ ಎಣ್ಣೆನ ಹಾಕಿದ್ದೀನಿ. ಎಣ್ಣೆನೇ ಹಾಕಾದ್ಮೇಲೆ ಹೆಂಚು ಮೇಲೆ ಇದು ಹಾಕ್ತಾಯಿದ್ದೀನಿ ಒಬ್ಬಟ್ಟನ್ನ ಹಾಕಿದ್ಮೇಲೆ ಒಂದ್ಸರಿ ಕೈಯಲ್ಲೆಲ್ಲ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಪೇಪರ್ನ ತೆಗಿಬೇಕು.
ಪೇಪರ್ನ ತೆಗೆದಿದ್ದಾದಮೇಲೆ ಈ ಒಬ್ಬಟ್ಟಿಗೂ ಕೂಡ ಮೊದಲು ಹಾಕಿದ್ವಲ್ಲ ಎಣ್ಣೆ ಒಬ್ಬಟ್ಟು ಮೇಲೆ ಆ ರೀತಿಯೇ ಎಣ್ಣೆ ಹಾಕ್ಬಿಟ್ಟು ತಿರುವಾಕೊಳ್ಳೋಣ. ಎಣ್ಣೆ ಹಾಕಿಲ್ಲ ಅಂದರೂ ಕೂಡ ಒಬ್ಬಟ್ಟು ಬರುತ್ತೆ. ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿರುತ್ತೆ. ನಾನಿದು ಹೆಂಚು ಜಾಸ್ತಿ ಕಾಯ್ದಿತ್ತು ಅಂತ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ಲೋ ಫ್ಲೇಮಲ್ಲಿ ಇಟ್ಟಿದ್ದಕ್ಕೆ ರೋಸ್ಟ್ ಸ್ವಲ್ಪ ಕಡಿಮೆ ಇದೆ. ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಉಬ್ಬು ಬಂತು ಅಂತ. ಆ ಒಬ್ಬಟ್ಟು ಕೂಡ ಅದೇ ರೀತಿಯೇ ಬಂತು. ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿದೆ, ಗಟ್ಟಿಯಾಗಿಲ್ಲ ಒಬ್ಬಟ್ಟು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ನೀವು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಈ ಒಬ್ಬಟ್ಟನ್ನ ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.